ಹಾಯ್ ಹಲೋ, ನಾನು ಶ್ರದ್ಧಾ ಕೊಠಾರಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನಂದರೆ ನಾನು ಸೂ ಫ್ರಮ್ ಸೋ ಫಿಲ್ಮ್ಗೆ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಸೀಟ್ಸ್ ಬುಕ್ ಆಗಿದೆ, ಎಲ್ಲೂ ಸಿಕ್ಕಿಲ್ಲ. ನಿನ್ನೆ ನಮಗೆ ಸಡನ್ನಾಗಿ ಒಂದು ಥಿಯೇಟರಲ್ಲಿ ಖಾಲಿ ಇರೋದು ನೋಡಿದೆ, ಸೊ ಆವಾಗಲೇ ಬುಕ್ ಮಾಡಿದ್ವಿ. ಇಂಥ ಮೂವೀಸ್ನ OTTಗೆ ಬಂದಮೇಲೆ ನೋಡೋದಕ್ಕಿಂತ ಅಲ್ಲೇ ಹೋಗಿ ನೋಡೋದು, ಥಿಯೇಟರಲ್ಲಿ ಹೋಗಿ ನೋಡೋದು ವರ್ತ್ ಅನಿಸ್ತು. ಅದಕ್ಕೆ ಯೂಶ್ವಲಿ ನಾನು ಹೋಗಲ್ಲ ಥಿಯೇಟರ್ಗೆ ಅಷ್ಟೊಂದು ಫಿಲ್ಮ್ಸ್ ನೋಡೋಕ್ಕೆ. ಒಂದು ವಿಷಯ, ನಂಗೆ ಸೌಂಡ್ಸ್ ಎಲ್ಲ ಆಗಲ್ಲ, ಮತ್ತೊಂದು ನಮ್ಮದೇ ಮಿನಿ ಥಿಯೇಟರ್ ಇರೋದ್ರಿಂದ ಅದರಲ್ಲೇ ನಾನು ಕಂಫರ್ಟೇಬಲ್ ಆಗಿ ನೋಡೋಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕಾಗಿ ನಾನು ಹೋಗಲ್ಲ. ಬಟ್ ಈ ಫಿಲ್ಮ್ ಎಲ್ಲರೂ ಹೇಳ್ತಿರೋ ಹಾಗೆ ಅಲ್ಲಿ ಹೋಗಿ ನೋಡೋದೇ ವರ್ತ್ ಅನಿಸ್ತು. ಅದಕ್ಕೆ ಇದು ನಾನು 4-5ನೇ ಸಲ ಇಂಟ್ರೋ ಶೂಟ್ ಮಾಡ್ತಿರೋದು. ಬಿಕಾಸ್ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. 4-5 ವ್ಲಾಗ್ ಮಾಡಿದ್ದೀನಿ, ಬಟ್ ಆನ್ ಕ್ಯಾಮ್ರಾ ಮಾತಾಡಿ ಯಾವ ವ್ಲಾಗು ಮಾಡಿಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್. ಯಾವ ಥರ ಎಲ್ಲ ಹೋಗುತ್ತೆ ಏನು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಅದಕ್ಕೂ ಮುಂಚೆ ಒಂದು ಹೇಳ್ತೀನಿ, ನಾನು ಇದು ನನ್ನ ಫ್ರೆಂಡ್ಸ್ ಆ್ಯಂಡ್ ನನ್ನ ಫ್ರೆಂಡ್ಸ್ ಒಟ್ಟಿಗೆ ಹೋಗ್ತಾ ಇರೋದು. ಸೊ ಅವರೆಲ್ಲ ಕ್ಯಾಮ್ರಾ ಫ್ರೆಂಡ್ಲಿ ಆಗಿರಲ್ಲ ಅನ್ಕೋತೀನಿ. ಒಂದು ವೇಳೆ ಇದ್ದರೆ ಅವರನ್ನೆಲ್ಲ ತೋರಿಸ್ತೀನಿ, ಆಗಿಲ್ಲ ಅಂದರೆ ಈ ವ್ಲಾಗ್ ಪೂರ್ತಿ ನಾನೇ ಇರ್ತೀನಿ. ಸೊ ಏನೆಲ್ಲ ಆಗುತ್ತೆ, ಹೇಗೆ ಫಿಲ್ಮ್ ಇದೆ ಎಲ್ಲವನ್ನೂ ನಾನು ಹೇಳ್ತೀನಿ. ಸೊ ಲೆಟ್ಸ್. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ, ಲೇಟ್ ಆಯಿತು. ನನ್ನ ಫ್ರೆಂಡಿನ ಗಾಡಿಯಲ್ಲಿ ಹೋಗಬೇಕು. ಬಟ್ ಈ ಇದರಲ್ಲಿ ಟರ್ನ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಮುಂದೆ ಹೋಗ್ತಾ ಇದ್ದೀನಿ. ಸೊ ಯು ಕ್ಯಾನ್ ಸಿ, ಅದು ಐ ಥಿಂಕ್ ದ್ಯಾಟ್ಸ್ ಮೈ ಫ್ರೆಂಡ್ಸ್ ಕಾರ್. ಲೆಟ್ಸ್ ಗೋ. ನನಗೆ ನಡೆಯೋಕ್ಕಾಗ್ತಿಲ್ಲ. ಆ್ಯಂಡ್ ದ್ಯಾಟ್ಸ್ ಮೈ ಫ್ರೆಂಡ್ಸ್ ಕಾರ್. ನಮ್ಮ ಮನೆ ಹತ್ರ ಟರ್ನ್ ಮಾಡೋಕ್ಕೆ ಪ್ಲೇಸ್ ಇಲ್ಲ, ಅದಕ್ಕೋಸ್ಕರ ನಾನು ಮೇಲೆ ಬಂದೆ. ಆ್ಯಂಡ್ ಇಟ್ಸ್ ರೈನಿಂಗ್. ಬೇಗ ಹೋಗೋಣ. ಮನೆಗೆ ಗೊತ್ತಿಲ್ಲ ಆನ್ ಕ್ಯಾಮ್ರಾ ಏನು ಮಾತಾಡಲಿ ಅಂತ. ಬಟ್ ಇಟ್ ವಾಸ್ ರಿಯಲಿ ನೈಸ್. ಮೂವಿ ವಾಸ್ ರಿಯಲಿ ನೈಸ್. ಐ ಎಂಜಾಯ್ಡ್ ಇಟ್ ಅ ಲಾಟ್. ಸೊ ಲೆಟ್ಸ್ ಗೋ, ಮನೆಗೆ ಹೋಗೋಣ. ನಿದ್ದೆ ಬರ್ತಿದೆ. ಓಕೆ, ಸೆಕೆಂಡ್ ಟೈಮ್ ನೋಡ್ತಾ ಇರೋದು ಜನಗಳು. ಸೊ ಹೇಗಿತ್ತು ಸೆಕೆಂಡ್ ಟೈಮ್? ಚೆನ್ನಾಗಿತ್ತು. ನನಗೂ ತುಂಬ ಇಷ್ಟ ಆಯಿತು ಮೂವಿ. ತುಂಬ ಕಾಮಿಡಿ ಇದೆ ಆ್ಯಂಡ್ GT ತುಂಬ ಆಡಿತ್ತು. ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ನಾನು ಅಂದ್ಕೊಂಡಿರಲಿಲ್ಲ ಆ್ಯಕ್ಚುಲ್ ಗೋಸ್ಟ್ ಇದೆಯಾ ಇಲ್ವಾ ಅಂತ ಗೊತ್ತಿರಲಿಲ್ಲ. ಬಟ್ ಇಟ್ಸ್ ರಿಯಲಿ ನೈಸ್. ಯು ಶುಡ್ ವಾಚ್ ಇಟ್. ಥಿಯೇಟರ್ಗೆ ಹೋಗಿ ನೋಡಿ. ಬರುವಾಗ ಇವಾಗ ಮಳೆ ಬರ್ತಿದೆ. ಹಾಯ್, ಇದು ನೆಕ್ಸ್ಟ್ ಡೇ. ನಿನ್ನೆ ನೈಟ್ ಬಂದು ಔಟ್ರೋ ಎಲ್ಲ ಶೂಟ್ ಮಾಡೋಕ್ಕಾಗಿಲ್ಲ. ಸೊ ತುಂಬ ಶಾರ್ಟ್ ವೀಡಿಯೋ ಆಯಿತು ಅಂತ ಅನ್ಕೋತೀನಿ. ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ಫ್ಯೂ ಥಿಂಗ್ಸ್, ಜಾಸ್ತಿ ಇಂಟ್ರೆಸ್ಟಿಂಗ್ ಏನಿಲ್ಲ. ಕಾಫಿ ಶಾಪಿದ್ದು ಬಿಹೈಂಡ್ ದ ಸೀನ್ ಕೆಲವು ಕ್ಲಿಪ್ಸ್ ಇದೆ ಅಷ್ಟೇ, ಅದನ್ನು ಬಿಟ್ಟು ಬೇರೆ ಏನೂ ಇಲ್ಲ. ಇನ್ನೂ ವ್ಲಾಗ್ ಮಾಡಿಲ್ಲ ಬಿಕಾಸ್ ನಾನು ಹೇಳುವಾಗ ತುಂಬ ಲೇಟಾಗಿತ್ತು. ಬಿಕಾಸ್ ನಿನ್ನೆ ಬಂದಿರೋದು ಲೇಟಾಗಿತ್ತು. ಎದ್ದು ಫುಲ್ ರೆಡಿಯಾಗಿ ಆಫೀಸ್ಗೆ ಹೊರಡೋವಾಗ ಈಗ ಔಟ್ರೋ ಮಾಡೋಣ ಅಂದ್ಕೊಂಡೆ, ಬಟ್ ಆಟೋ ಬಂದುಬಿಡ್ತು. ಸೊ ಇಲ್ಲಿಗೆ ಬಂದು ನಾನೀಗ ಹೇಳ್ತಾ ಇದ್ದೀನಿ, ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಸೊ ನೋಡೋಣ ಏನಾಗುತ್ತೆ ಮುಂದೆ ಅಂತ. ಜಾಸ್ತಿ ದೊಡ್ಡ ವೀಡಿಯೋ ನಾನು ಮಾಡಲ್ಲ. ಇದು ಫಸ್ಟ್ ಆನ್ ಕ್ಯಾಮ್ರಾ ವೀಡಿಯೋ ಮಾಡಿ, ಅಂದರೆ ಆನ್ ಕ್ಯಾಮ್ರಾ ಮಾತಾಡಿ ವೀಡಿಯೋ ಮಾಡಿರೋದ್ರಿಂದ ಸ್ವಲ್ಪ ಶಾರ್ಟಾಗಿ ಇಟ್ಟಿರ್ತೀನಿ. ಆ್ಯಂಡ್ ನೋಡೋಣ ಏನಾಗುತ್ತೆ ಅಂತ. ಕನ್ನಡ ಪಾತ್ರಲ್ಲೇ ಏನು ವ್ಲಾಗ್ ಮಲ್ತೊಂದಲ್ಲೇ ಇವತ್ತು ನಮ್ಮ ಲಾಗ್ಗೆ ತುಂಬಾ ಕ್ಯಾಮರಾ ಎಲ್ಲ ತಂದು ಕೊಟ್ಟಿದ್ದಾರೆ ಸುಶಾಂತ್ ಪಟ್ಟಣಕ್ಕೆ. ಅವ್ರದ್ದು ಇಂಟರ್ವ್ಯೂ ಆಗ್ಲಿಕ್ಕಿದೆಯಾ? ಕ್ಯಾಮರಾ ಕೊಟ್ಟು ಅವ್ರದ್ದು ಇಂಟರ್ವ್ಯೂ ಮಾಡಿ ಕರೆಕ್ಟ್ ಕೊಡುಗೆ ದಾನಿಗಳು ಮತ್ತು ಸಲಹೆ ಸಹಕಾರ ಸುಶಾಂತ್ ಪಟ್ಟಣಕ್ಕೆ.
ಕಾಸಾಗುವವರು ಮೋಹನ್ ಪಟ್ಟಣದರ್ಗೆ. ನೈಸ್. ಹಾಯ್, ಹಾಯ್ ಕಾಫಿ ಶಾಪ್ಗೂ ವೆಲ್ಕಮ್. ಕನ್ನಡ ಕನ್ನಡ ಇತ್ತೆ ಕನ್ನಡ ಕನ್ನಡ ಹೌದು. ಬೆಬ್ಬೆ ಬ್ಯಾಬು ಚೂರು ಹೆಂಗಿಲ್ಲ ಒಂಥರ ಅಪ್ಸಿ. ಹಾಯ್ ಹೇಳಿ, ನೀವು ಮೊನ್ನೆ ಗುಡ್ಡೆಗೆ ಬರ್ತಾ ಇದ್ರಲ್ಲ, ಎಂತೆಲ್ಲ ಅದ್ರದ್ದೆಲ್ಲ ಬೇಡ, ಬೇರೆ ಏನಾದ್ರು ನೋಡೋಣ. ಸೊ ನಾವು ಮೊನ್ನೆ ಒಂದು ಹೊಸತ್ತು ಲಾಗ್ ಮಾಡಿದ್ವಿ. ಅಂದ್ರೆ ನಮ್ಮ ಊರಿಂದ ಒಂದು ಕಟ್ಟದಲ್ಲಿ ಒಂದು ದೊಡ್ಡ ಗುಡ್ಡೆ ಬಂಡೆ ಕಲ್ಲಿಗೆ ಒಂದು ಹೋದ್ವಿ. ತುಂಬಾ ಚೆನ್ನಾಗಿತ್ತು ವ್ಯೂ. ಅಂದ್ರೆ ನಮ್ದು ಈಗ ಒಂದು ವ್ಯೂ ಸೂಪರ್ ಆಗಿತ್ತು. ಹೋಗುವಾಗ ಸ್ವಲ್ಪ ಲೇಟ್ ಆಗಿತ್ತು, ಆದ್ರಿಂದ ಬರ್ಸ ಎಲ್ಲ ಬರ್ತಾ ಇತ್ತು. ಸೊ ಬರ್ಸ ಬರುವಾಗ ಮಳೆ ಮಳೆ ಸಾರಿ ಮಳೆ ಮಳೆ ಎಲ್ಲ ಬರ್ತಿತ್ತು. ಹಾಗೆ ಹೋಗುವಾಗ ಎಲ್ರು ಕೂಡ ಸೇರಿ ಹೋಗಿದ್ದು ನಾವು, ನಮ್ಮ ಜವನ್ಯರೆಲ್ಲ ಪಡನರ್ಕದ್ದು. ಹಾಗೆ ಹೋಗುವಾಗ ಸ್ವಲ್ಪ ಸಾಧ್ಯ ಎಲ್ಲ ತಪ್ಪಿ ಒಬ್ಬ ಪೆರ್ಮನೆಲ್ಲ ಹೋಗ್ತಿದ್ದ, ದಾರಿ ದಾರಿ ಎಲ್ಲ ತಪ್ಪಿ ಸ್ವಲ್ಪ ಹೆಬ್ಬಾವಿಗೆ ಎಲ್ಲ ಹೋಗ್ತಿದ್ದ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಹೆಬ್ಬಾವ ಬಾಯಿಗೆ ಹೋಗ್ತಿದ್ದ, ಜೊತೆಗೆ ಹೆಬ್ಬಾವ ಜೊತೆಗೆ ಹೋಗ್ತಿದ್ದ. ಎಂಜಾಯ್ ತಗೋಗ್ಲಿಕ್ಕಂತ ಫ್ರೆಂಡ್ಸ್ ಅವರು. ಹಾಗೆ ಹೋಗಿ 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 ದೊಡ್ಡ ಗುಡ್ಡೆಯಲ್ಲಿ ಹೋಗಿ ಕೊನೆಗೆ ನಮ್ಗೆ ಒಂದು ದಾರಿ ಸಿಕ್ತು. ಹಾಗೆ ದಾರಿಗೆ ಹೋಗುವಾಗ ಮೇಲೆ ಹೋಗುವಾಗ ನಮ್ಮ ಊರಲ್ಲಿ ಕೂಡ ಅಂತದ್ದು ವ್ಯೂ ಉಂಟಂತ ನಮ್ಗೆ ಗೊತ್ತಿರಲಿಲ್ಲ. ಭಾರಿ ಚಂದ ವ್ಯೂ, ನಮ್ಮ ಶಾಲೆ ಎಲ್ಲ ಕಾಣ್ತದೆ, ಮತ್ತೆ ಊರೆಲ್ಲ ಬೆದ್ರ ಆಚೆ ಎಲ್ಲ ವೇಣೂರೆಲ್ಲ ಕಾಣ್ತದೆ. ಭಾರಿ ಚಂದದ ಊರು. ಫಸ್ಟ್ ಟೈಮ್ ನಾವು ಕೂಡ ನೋಡಿದ್ದ ನಾನು ಊರನ್ನು. ಸೊ ಖುಷಿ ಆಯ್ತು ನೋಡಿ. ಅಂದ್ರೆ ನಮ್ದು ಫಸ್ಟ್ ವ್ಲಾಗ್ ಅಲ್ಲ, ಎಷ್ಟು ಗೊತ್ತಿಲ್ಲ. ಈಗ ಮೋಹನ್ ಅಂತ ಇದ್ದಾರೆ, ಅವರೆಲ್ಲ ಕಾಲ್ ಮಾಡಿ ಗಡಿ ಕಾಲ್ ಮಾಡಿ ಹೇಳ್ತಾರೆ, ಅದು ನೀನು ಹಾಗೆ ಮಾಡಬಾರ್ದು ಹೀಗೆ ಮಾಡಬಾರ್ದು ಅಂತ. ಸೊ ಖುಷಿ ಆಗ್ತದೆ. ಅಂದ್ರೆ ಅವರು ಇಂಟ್ರೊಡ್ಯೂಸ್ ಅವರು ಹೇಳ್ತಾರಲ್ಲ, ಅದು ಖುಷಿ ಆಗ್ತದೆ ನಮ್ಗೆ ಕೂಡ. ನಾವು ಕೂಡ ಹೊಸ ಜರ್ನಿ ಅಲ್ಲ, ಸೊ ಬಾರಿ ಖುಷಿ ಆಗ್ತದೆ ಹೇಳುವಾಗಲ್ಲ. ಆದ್ರೆ ನಂಗೆ ಕೂಡ ಮತ್ತೆ ಮಾಡುವಾಗ ಅದು ಸೇಮ್ ಹಾಗೇನೆ ಬರುದು ಅಷ್ಟೇ.